so much. Thank you. Falling water anta ಕಾಣ್ತಾ ಇದೆ. Falling water. I'm ready. 3, 2, 1. Hey guys, welcome back to the channel The Random Couple. I am Reema and Elton ನನ್ನ ಜೊತೆ ಇಲ್ಲ, ಅವನು ಆಫೀಸಲ್ಲಿ ಇದ್ದಾನೆ. ಇವತ್ತು ನಾನು ನನ್ನ ಆಫೀಸ್ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ಪಿಗೆ ಹೊರಟಿದ್ದೀನಿ. ಬೆಳಿಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ಇವಾಗ ಎಷ್ಟೊತ್ತು 7:14ಗೆ ನಾನು ಗುರುಗುಂಟೆಪಾಳ್ಯ ರೀಚ್ ಆಗಿದ್ದೀನಿ. ವೇಟಿಂಗ್ ಫಾರ್ ದೆಮ್. ಇನ್ನೇನು 2 ಮಿನಿಟ್ಸಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ಸಿಗ್ನಲಲ್ಲಿ ಇದ್ದಾರೆ ಅನಿಸುತ್ತೆ. ದಿಸ್ ಈಸ್ ಆರ್ ಫಸ್ಟ್ ಎಂತ ಹೇಳ್ತಾರೆ ಕಾರ್ಪೊರೇಟ್ ಟ್ರಿಪ್. ಅದು ಕೂಡ ಫಸ್ಟ್ ಅಲ್ಲ, ತುಂಬ ಹೋಗಿದ್ದೀವಿ, ಬಟ್ ಔಟ್ಸೈಡ್ ಬ್ಯಾಂಗ್ಳೂರು ಇದು ಫಸ್ಟ್ ಟೈಮ್ ಹೋಗೋದು ನಾವು. ಅವರೆಲ್ಲ ಹೋಗಿದಾರಂತೆ. ನಾನು ಈ ಆಫೀಸಿಗೆ ಬಂದಮೇಲೆ ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ, ಲೆಟ್ಸ್ ಗೆಟ್ ಗೋಯಿಂಗ್. ಸೊ ಟೋಟಲ್ 15 ಮೆಂಬರ್ಸ್ ಇದ್ದಾರೆ ಇದರಲ್ಲಿ, ಮತ್ತು ಕೆಲವರು ಅಲ್ಲೇ ಬರ್ತಾರೆ. ಸೊ ಟೋಟಲ್ 23 ಜನರ ಟ್ರಿಪ್ ಇದು. ನಾನು ಯಾವಾಗ ಫೋನ್ ತಗೊಂಡು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನೋ ಇವರೆಲ್ಲ ನನಗೆ ಟೀಸ್ ಮಾಡ್ತಾರೆ. ಇರಲಿ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ. ಸೊ ದಿಸ್ ಇಸ್ ಕೃಷ್ಣ ಕೇಶವ ಅಂತ. ನಾವು ಹೊರಟಿರೋ ಒಂದು ಎಷ್ಟು 25 ಮಿನಿಟ್ಸಲ್ಲಿ ನಮಗೆ ಸಿಕ್ಕಿರೋ ಪ್ಲೇಸ್ ಅದು. ಚೆನ್ನಾಗಿದೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ. ನಾವು ಮೊದಲೇ ಡಿಸೈಡ್ ಮಾಡಿದ್ವಿ ಹೊಸ ಪ್ಲೇಸ್ ಯಾವುದಾದ್ರೂ ಟ್ರೈ ಮಾಡಬೇಕು ಅಂತ. ಸೊ ನಾವೆಲ್ಲರೂ ಸೇರಿ ಇಲ್ಲಿ ಜಸ್ಟ್ ಕ್ಲೀನಿಂಗ್ ಆಗ್ತಾ ಇದೆ. ಹೊರಗಡೆ ಜನ ಇದ್ದಾರೆ. ಇದು ಫಸ್ಟ್ ಟೈಮ್ ನಾನು ನೋಡಿರೋದು ಆ್ಯಕ್ಚುಲಿ. ಇಡ್ಲಿ ಫೆಸ್ಟಿವಲ್ ನಡೀತಾ ಇದೆ. ದಿಸ್ ಇಸ್ ವಾಟ್ ನಾರ್ಮಲ್ ಇಡ್ಲಿ. ಇಲ್ಲಿ ಇಡ್ಲಿ ವಡ, ಇಡ್ಲಿ ಮಾತ್ರ ಇದೆ. ಅಲ್ಲಿ ಪೂರಿ ಇದೆ. ಏನೆಲ್ಲ ಇದೆ? ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಪೊಂಗಲ್, ಇದು ಕೇಸರಿ ಬಾತ್, ಉಪ್ಪಿಟ್ಟು, ಚಟ್ನಿ, ಮಸಾಲೆ ದೋಸೆ ಬರುತ್ತೆ, ಕಾಫಿ ಬರುತ್ತೆ. ಸೊ ಇಲ್ಲಿ ಒಂದು ಕಡೆ ಬ್ರೇಕಿಗೆ ಅಂತ ನಿಲ್ಲಿಸಿದ್ದೇವೆ. ಯಾಕೆ ಈ ಥರ ಕಾಣ್ತಾ ಇದೆ ನೋಡೋಣ. ಸೊ ಇದು ನಮ್ಮ ಬಸ್ ಆಯಿತಾ. ಇದು ಎಲ್ಲಿ ನಿಲ್ಲಿಸಿದ್ವು ಅಂದರೆ ದೇವ್ನಲ್ಲಿ ಹಾಸನ್ ಟೋಲ್ವೇ ಇದೆ ಅಲ್ವಾ, ಆ ಕಡೆ. ಸೊ ಇಲ್ಲಿ ಒಂದು ಬ್ರೇಕ್ ತೆಕ್ಕೊಂಡು ಆಮೇಲೆ ಮುಂದ್ಗಡೆ ಹೋಗೋದು. ನಾನು ಎಲ್ಲರೂ ಅಲ್ಲಿ ಕೂತಿದ್ದಾರೆ ನೋಡಿ. ಅವರು ಕೇಳ್ತಾ ಇರ್ತಾರೆ ನನಗೆ, ವ್ಲಾಗ್ ಮಾಡ್ತಾ ಇದೆಯಾ ಅಂತ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನೀವೆಲ್ಲಿಂದ ಬಂದಿದ್ದೀರಾ ನನ್ನ ಮೀಟ್ ಆಗಕ್ಕೆ? ನಾವು ನೀವು ಸ್ಟೋರಿ ಹಾಕಿದ್ರಲ್ಲ ಅದನ್ನ ನೋಡ್ಕೊಂಡು ಹೀಗೆ ಹಾಡ್ತಾ ಡಾನ್ಸ್ ಮಾಡ್ತಾ ಮಾತಾಡ್ತಾ ಯಾವಾಗ ಸಕಲೇಶ್ಪುರ ರೀಚ್ ಆದ್ವಿ ಅಂತಾನೆ ಗೊತ್ತಾಗಿಲ್ಲ ನೋಡಿ. ಸೊ ಇನ್ನೇನು ನಾವು ನಮ್ಮ ಸ್ಟೇ ರೀಚ್ ಆಗ್ತೀವಿ. ಮಾರ್ನಿಂಗ್ 6ಗೆ 7ಗೇನೋ ಹೊರಟಿದವರು. ಇಲ್ಲಿ ರೀಚ್ ಆಗುವಾಗ ಮಧ್ಯಾಹ್ನ 1 ಗಂಟೆ ಏನೋ ಆಯಿತು. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಹೋಗುತ್ತಾ ಅದು ಮೇಲೆ? ನಾ ಪುಷ್ ಮಾಡ್ಬೇಕಾ?
Capturing moments little and bright, turning each second into golden light. In every smile, a memory takes flight. ಅಂತದೇ ಬ್ಯೂಟಿಫುಲ್ ಮೆಮರೀಸ್ನ ಕ್ರಿಯೇಟ್ ಮಾಡೋಕ್ಕೆ ನಾವು ಬಂದಿರೋದು ಸಕಲೇಶ್ಪುರದಲ್ಲಿರೋ ಈ ರೆಸಾರ್ಟ್ಗೆ ಆ್ಯಂಡ್ ಇದು ಬಂದ್ಬಿಟ್ಟು ಫಾಲಿಂಗ್ ವಾಟರ್ ರೆಸಾರ್ಟ್ ಸಕಲೇಶ್ಪುರ. Oh, nice! Hannah, this is what we saw, no? Yeah, we saw this. Nice. Welcome, Falling Water Resorts. I'm big fan. Big fan. ಸೊ ಬಂದ್ಬಿಟ್ಟು ವೆಲ್ಕಮ್ ಡ್ರಿಂಕ್ ಕುಡಿದ್ವಿ. ಸ್ವಲ್ಪ ಹಾಟ್ ಏನಾದರೂ ಈ ವೆದರಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ದೇ ಹ್ಯಾವ್ ನಾನ್ ವೆಜ್ ಆಪ್ಷನ್ಸ್, ಸಮ್ ಗ್ರೀನ್ ಮಸಾಲಾ ಕರಿ, ದೇ ಹ್ಯಾವ್ ಚಿಕನ್, ಆ್ಯಂಡ್ ಫಾರ್ ದಿಸ್ ಇಸ್ ವೆಜ್ ಆಪ್ಷನ್ ಸೋರಾ, ಕರ್ಡ್, rasam. They have some curry here, some rice, and this is some ghee rice I feel, and roti and curry is pending. So we're all still waiting. It is raining heavily, and one mistake I've done is I've got this bag which is gonna get wet if you are going outside for a jeep ride or something. See nearby what is there? So Kukke Subramanya, Dharmasthala, sorry, Shetty Church is 64 km. This Manjarabad Fort is 3.5 km. Bisle Ghat, Kudumane Tea Factory. They have Manjahalli Falls, Malali Falls. Okay. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಹೇಗೆ ಕಾಣ್ತಾ ಇದೆ ನೋಡಿ. ಸೊ ಹಿಂದುಗಡೆ ಇರೋದು ಈಗಲೂ ಆಯಿತಾ. ಸೊ ಅಲ್ಲಿ 4 ಜನ ಒಂದರಲ್ಲಿ ಸ್ಟೇ ಆಗ್ಬೋದು. ಆ್ಯಂಡ್ ಈ ಕಡೆ ಇರೋದು ಗ್ಲಾಸ್ ಹೌಸ್ ಕಾಣ್ತಾ ಇದೆಯಾ. ಸೊ ಪರಾಟ ಇದೆ. ಇದು ಚಿಕನ್ ಕರಿ ಅಲ್ವಾ, ಗ್ರೀನ್ ಮಸಾಲ. ದಿಸ್ ಒನ್ Chicken fry, ಚಿಕನ್. ಆಯಿಲ್ ಎಷ್ಟಿದೆ. ಆಮೇಲೆ ದಿಸ್ ಇಸ್ ಗೋಬಿ. ನಾವು ಆ್ಯಕ್ಚುಲಿ 5 ಗರ್ಲ್ಸ್ ಆಯಿತಾ, ಉಳ್ದವರೆಲ್ಲ ಬಾಯ್ಸ್ ಅಂದಮೇಲೆ ಕೇಳಬೇಕಾ, ಸಿಕ್ಕಿದ್ದೇ ಚಾನ್ಸ್ ಅಂತ ಇಡೀ ದಿನ ಕ್ರಿಕೆಟ್ ಆಡ್ಕೊಂಡೇ ಇದ್ರು ಅವರು. ಸೊ ಇಲ್ಲಿ 4 ಇಗ್ಲೂಸ್ ಇದೆ ಅಲ್ವಾ, ಸೊ ಅದರಲ್ಲಿ ಇದು ನಮ್ಮದು. ಓಕೆ, ಇವಾಗ ಅಲ್ಲಿ ಶೋ ಯು ಇದ್ರ ಒಳಗಡೆ ಹಿಂಗೆ ಇರುತ್ತೆ ಅಂತ. ಓಕೆ ಬನ್ನಿ. ಸೊ ಎಂಟ್ರೆನ್ಸಲ್ಲಿ ಟೇಬಲ್ ಇದೆ, ಇಲ್ಲೊಂದು ಬೆಡ್ ಇದೆ, ಅಲ್ಲಿ ಒಂದು ಸ್ಟೇರ್ನು, ಇಲ್ಲೊಂದು ಬೆಡ್ರೂಮ್ ಇದೆ, ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಆಮೇಲೆ ಸ್ಟೆಪ್ಸ್ ಇದೆ ಹೊರಗಡೆ. ಇಲ್ಲಿಂದ ಎಲ್ಲಿ ಹೋಗ್ತೀವಿ? ಓಕೆ, ಇಲ್ಲೂ ಈ ಕಡೆ ಒಂದು ಬೆಡ್ ಇದೆ ಆ್ಯಂಡ್ ಈ ಕಡೆ ಒಂದು ಬೆಡ್ ಇದೆ. ಓಕೆ, ಆ್ಯಂಡ್ ಈ ಕಡೆ ಹೊರಗಡೆ ಹೋಗೋ ಬಾಲ್ಕನಿ ಇದೆ. Oh nice, this is so nice. Look at this. ಕಾಣ್ತಾ ಇದೆಯಾ ಬಾಲ್ಕನಿ? ಚೆನ್ನಾಗಿದೆ ಅಲ್ಲ? ನಾಳೆ ವ್ಯೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇಲ್ಲಿಂದ ಫಾಗ್ ಇದ್ದರೆ, ಇಲ್ಲಾಂದರೆ ಇಟ್ ಇಸ್ ಓಕೆ. ಇವಾಗ ಮಳೆ ನಿಂತಿದ್ದಾಯ್ತಾ, ಊಟ ಮಾಡಿಬಿಟ್ಟು ಹೊಟ್ಟೆ ಎಲ್ಲ ಫುಲ್ ಆಗಿಬಿಟ್ಟಿದೆ. ಲೈಕ್ ನಂಗೆ ನಡೀಲಿಕ್ಕೆ ಆಗ್ತಿಲ್ಲ. ಅವರೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ ಊಟ ಮಾಡಿಬಿಟ್ಟು. ಕಾಣ್ತಾ ಇದೆಯಾ? ಇಲ್ಲಿ ಕೆಳಗಡೆ ಬಂದಿದ್ದಾರೆ ಫಾಲಿಂಗ್ ವಾಟರ್ ಅಂತ ಕಾಣ್ತಾ ಇದೆ. ಫಾಲಿಂಗ್ ವಾಟರ್ ರೆಸಾರ್ಟ್ಸ್. ಆ್ಯಂಡ್ ವಾಟರ್ ಚೆನ್ನಾಗೇ ಇಲ್ಲ, ಫಾಲ್ ಆಗ್ತಾ ಇರೋದು. ಒಳ್ಳೆ ಡರ್ಟಿ ಆಗಿದೆ ವಾಟರ್. ಡರ್ಟಿ ವಾಟರ್ ಫಾಲ್ ಆಗ್ತಾ ಇದೆ ಇಲ್ಲಿ. ಓಕೆ ಬನ್ನಿ, ಮೇಲ್ಗಡೆ ಏನೆಲ್ಲ ಇದೆ ಅಂತ ನೋಡೋಣ. ಓ, ಇಲ್ಲೊಂದು ಏನು ಹೇಳ್ತಾರೆ, ಉಯ್ಯಾಲೆ ಇದೆ, ಉಯ್ಯಾಲೆ. ಇಲ್ಲಿ ಬಂದಮೇಲೆ ನಾನು ನನಗೆ ಕೊಡೆ ಹಿಡಿಬೇಕಾ ಅಲ್ಲ ನನ್ನ ಕ್ಯಾಮ್ರಾಕ್ಕೆ ಕೊಡೆ ಹಿಡಿಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಸೀಕೆ ಹಿಂದ್ಗಡೆ ಉಯ್ಯಾಲೆ ಇದೆ, ಇಲ್ಲಿ ಡರ್ಟಿ ವಾಟರ್ ಫಾಲ್ ಆಗ್ತಾ ಇದೆ. ಕಮ್, ವಾಟ್ ಎಲ್ಸ್? ನನಗೆ ಭಯ ಆಯಿತಾ, ನಾನು ಎಲ್ಲಾದರೂ ಜಾರ್ ಬಿದ್ದರೆ ಅಂತ. ಓ ವಾವ್, ಪೂಲ್ ಸಖತ್ತಾಗಿದೆ. ಮಳೆಗೆ ಪೂಲಲ್ಲಿ ಯಾರಿಗೆಲ್ಲ ವಾಟರ್ ಇಷ್ಟ ಅವರಿಗೆ ಇಲ್ಲಿ ಪಾರ್ಟಿನೇ ಮಾಡ್ಬೋದು. ಸಿ, ಅಲ್ಲಿ ನೋಡಿ, ಲುಕ್ at that. Oh nice. ಬಟ್ ಅದು ಡರ್ಟಿ ವಾಟರ್.
ಚೆನ್ನಾಗಿದ್ದರೆ ಚೆನ್ನಾಗಿರ್ತಿತ್ತು ಇನ್ನು ಅಲ್ವಾ. ಇದೆಲ್ಲೋ ಹೋಗ್ತಾ ಇದೆ ಅನ್ಸುತ್ತೆ. ಸೊ ಈ ಪ್ಲೇಸಲ್ಲಿ ವಾಟರ್ದು ಸೌಂಡ್ ಬರ್ತಾನೆ ಇರುತ್ತೆ. ಸಿ ಹಿಯರ್ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಫುಲ್ ಪಾರ್ಟಿ ಮಾಡ್ಬೋದು ಜನರಿಗೆ. ಯಾರಾದರೂ ನಡ್ಕೊಂಡು ಬಂದರೆ ಕುಡ್ಕೊಂಡು ಹಾಗೆ ಪೂಲಲ್ಲಿ ಹೋಗ್ಬಿಟ್ಟು ಬೀಳ್ಬೋದು. ಓಕೆ, ಇಲ್ಲಿ ವಾಲಿಬಾಲ್, ಮಡ್ ಏನಪ್ಪ ಥ್ರೋ ಬಾಲ್ ಎಲ್ಲ ಆಡೋಕ್ಕೆ ಜಾಗ ಇದು ಕಾಣ್ತಾ ಇದೆಯಾ. ಇಲ್ಲಿ ಮಡ್ ವಾಲಿಬಾಲ್ ಎಲ್ಲ ಆಡ್ಬೋದು. ಓಕೆ, ಇನ್ನೆಲ್ಲೆಲ್ಲ ಹೋಗ್ತಾ ಇದ್ದೀವಿ ಅಂತ ನೋಡೋಣ. ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಿಂತಿದ್ದೀವಿ ನಾವು. ಬಟ್ ಎಲ್ಲ ಕಡೆ ವಾಟರ್ ಜಾರುತ್ತೆ, ತುಂಬ ರಿಸ್ಕಿ. ನಾನು ಬೇರೆ ಒಳ್ಳೆ ಸ್ಲಿಪ್ಪರ್ಸ್ ಹಾಕೊಂಡು ಬಂದಿದ್ದೇನೆ. ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಅದೇ ಡ್ರೆಸ್ಸಲ್ಲಿದ್ದೀನಿ. ಓಕೆ, ಇಲ್ಲೇನೋ ವೆಲ್ ಇದೆ ಈ ಕಡೆ. ಬೇರೆ ಏಯ್ ಮಳೆ ನಿಂತಿತ್ತು. ಗೇಮ್ಸ್, ರೋಪ್ ಆಕ್ಟಿವಿಟೀಸ್ ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ಫಾರ್ ದ ರೈನ್ ಡ್ಯಾನ್ಸ್. ರೈನೇ ಬರ್ತಾ ಇದೆ ಅಲ್ವಾ. ಇಟ್ಸ್ ನಾಟ್ ಸೀನ್ ಪ್ರಾಪರ್ಲಿ. ವಾಟ್ ಹೌ ಟು ಡು ದಟ್ ಸೈಡ್ ಹ್ಯಾವ್ ಟು ಗೋ. ಓ ಮೈ ಗಾಡ್, ಯಾ ಕೇರ್ಫುಲ್ ಆಗಿ ಹೋಗ್ಬೇಕು. ಕಾಣ್ತಾ ಇದೆಯಾ? ಬಟ್ ಡರ್ಟಿ ವಾಟರ್ ಫಾಲ್ ಅಷ್ಟೊಂದು ಚೆನ್ನಾಗಿಲ್ಲ. ತುಂಬ ಡರ್ಟಿ ಆಗಿದೆ ಅಲ್ಲ. ಸಿ ಬೇರೆಲ್ಲ ಏನಿದೆ ಅಂತ. ಇದು ಯಾವ ಪ್ಲ್ಯಾನ್ಸ್ ಅಂತ ನಂಗೆ ಗೊತ್ತಿಲ್ಲ. ಚೆನ್ನಾಗಿದೆ. ರೈನಿ ಸೀಸನಲ್ಲಿ ಈ ಪ್ಲೇಸ್ ಒಳ್ಳೆಯದು, ಬಟ್ ತುಂಬ ಸ್ಲಿಪ್ಪರಿ. ಸೊ ಕೇರ್ಫುಲ್ ಆಗಿ ಆ ಕಡೆ ಈ ಕಡೆ ಮೂವ್ ಆಗಬೇಕು. ಓಕೆನಾ? ಇನ್ನು ಅಂಬ್ರೆಲಾನೇ ಕಾಣ್ತಾ ಇದೆ ಅನ್ಸುತ್ತೆ ಅಲ್ವಾ. ಒಂದು ನಿಮಿಷ. Waterfalls. Now. Friend. Okay. This is Okati. This is. Hey, I'll tell. This is Okati and this is Randu. ಸೊ ಇವಾಗ ರೆಡಿ ಆಗಿಬಿಟ್ಟು ಕ್ಯಾಂಪ್ ಫೈರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ನಾನನೂ ಆಯಿತು ನನಗೆ. ಫುಲ್ ಚಳಿ ಆಗ್ತಾಯಿತ್ತಾ, ಆಮೇಲೆ ವೆಟ್ ಆಗಿದ್ವಾ. ಸೊ ಐ ಥಾಟ್ ಲೆಟ್ಸ್ ಟೇಕ್ ಬಾತ್. ಓ, ಕ್ಯಾಂಪ್ ಫೈರ್ ಈಸ್ ರೆಡಿ. ಎಲ್ಲರೂ ಕೂತಿದ್ದಾರೆ. ಕೆಲವರು ರೂಮಲ್ಲಿದ್ದಾರೆ, ಕೆಲವರೆಲ್ಲಿದ್ದಾರೆ, ಕೆಲವರು ಸ್ನಾನ ಮಾಡ್ತಾ ಇದ್ದಾರೆ. ಸೊ ಕ್ಯಾಂಪ್ ಫೈರ್ ರೆಡಿ ಆಗ್ತಾ ಇದೆ. ಕ್ಯಾಂಪ್ ಫೈರ್ ಇಲ್ಲಿ ರೆಡಿ ಇದ್ದಾರೆ, ಅಲ್ಲಿ ಕೂತಿದ್ದಾರೆ. ನನಗೆ ಇದೇ ಟೈಮ್ ಅನಿಸುತ್ತೆ ಇಷ್ಟು ಚೆನ್ನಾಗಿ ನಾನು ವ್ಲಾಗ್ ಮಾಡಿದ್ದು. ಯಾಕಂದರೆ ಬೇರೆಯವರಿಗೆ ಜಾಸ್ತಿ ಕನ್ನಡ ಅರ್ಥ ಆಗಲ್ಲ ನಮ್ಮ ಟೀಮಲ್ಲಿ. ಓಕೆ, ಎನಿವೇಸ್ ಕ್ಯಾಂಪ್ ಫೈರ್ ಮುಂದೆ ಕೂತು ಆಮೇಲೆ ಡಿನ್ನರ್ ಮುಗಿಸಿ, ಫಿಶ್ ಕೂಡ ಆಯಿತು ಡಿನ್ನರಲ್ಲಿ. ಅದಾದ ನಂತರ ಸ್ವಲ್ಪ ಕಾರ್ಡ್ಸ್ ಗೇಮ್ನ ಆಡಿಕೊಂಡು ನಾವೆಲ್ಲರೂ ಮಲ್ಕೊಂಡ್ವಿ. ಹೆಲೋ, ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಸಕಲೇಶ್ಪುರ. ಸೊ ದಿಸ್ ಇಸ್ ಡೇ 2 ಆಯಿತಾ. ಅಲ್ಲಿ ಹಿಂದುಗಡೆ ಇದೆ ಅಲ್ವಾ, ಅದು ಗ್ಲಾಸ್ ಹೌಸ್. ಸೊ ಇವತ್ತು ನಿನ್ನೆ ಸ್ವಲ್ಪ ಲೇಟ್ ಮಲಗಿದ್ವಿ. ಎಲ್ಲರೂ ಕಾರ್ಡ್ಸ್ ಆಡಿಬಿಟ್ಟು ಟಿಲ್ 1:32 ತನಕ ಕಾರ್ಡ್ಸ್ ಆಡ್ತಾ ಇದ್ವಿ. ನನಗಂತೂ ಏನೂ ಅರ್ಥ ಆಗ್ತಿರ್ಲಿಲ್ಲ. ದೇ ವರ್ ಪ್ಲೇಯಿಂಗ್ ಆ್ಯಕ್ಚುಲಿ. ನಾನು ತುಂಬ ನೋಡ್ತಾ ಇದ್ದೆ. ಆ್ಯಂಡ್ ಮತ್ತು ನಾವು 2:30 ಆಯಿತು ಮಲಗುವಾಗ, ಬಿಕಾಸ್ ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ಆ್ಯಂಡ್ ಪ್ಲಸ್ ಮಳೆ ಬೇರೆ ಬರ್ತಾಯಿತ್ತು. ಆ್ಯಂಡ್ ಇದರ ಮೇಲೆ ಬೀಳೋವಾಗ ಸೌಂಡ್ ಬರುತ್ತೆ ಆಯಿತಾ. ಸೊ ಹಾಗೆ. ಆ್ಯಂಡ್ ದೆನ್ ಇವತ್ತು ಬೆಳಿಗ್ಗೆ ಒಂದು 6ಗೆ ಎದ್ವಿ. ಆ್ಯಂಡ್ ಡಾಗ್ಸ್ ಇಲ್ಲಿ ತುಂಬ ನೋಡಿ. ನಾನು ಎಲ್ಲೊಂದಿತ್ತು ಎಲ್ಲಾಯಿತು ಅಲ್ಲಿ. ನನಗೆ ಭಯ, ಇಲ್ಲಿ ನಮ್ಮ ಚಪ್ಪಲೆಲ್ಲ ಕಚ್ಬಿಟ್ಟು ಮಟಾಶ್ ಮಾಡ್ತಾರಂತ. ಬಟ್ ನನಗೆ ಹೇಳುವಷ್ಟು ಪುರ್ಸೋತಿರ್ಲಿಲ್ಲ ಲೈಕ್ ನಾವು ನಿದ್ದೆಯಿಂದ. ಸೊ ಯಾ, ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಜೀಪ್ ರೈಡ್ ಅಂತ ಹೇಳ್ತಾಯಿದ್ರು. ಆಗುತ್ತಾ ಇಲ್ವಾ ನೋಡೋಣ. I'll keep you posted. ಚಲೋ. ಬೆಳಿಗ್ಗೆ ಈ ಪ್ಲೇಸ್ ಈ ಥರ ಇದೆ. ಫಾಗಿ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ಅದು ಮಡಿಕೇರಿಲಿ ಅನಿಸುತ್ತೆ. ಸೊ ಸಕಲೇಶ್ಪುರದಲ್ಲಿ ಈ ಥರ ಇದೆ, ಚೆನ್ನಾಗಿದೆ. ಹೊರಗಡೆ ತುಂತುರು ಮಳೆ ಬರ್ತಾ ಇದೆ. ಆ್ಯಂಡ್ ವೆದರ್ ಅಂತೂ
ಸಖತ್ ಕೂಲ್ ಆಗಿದೆ. ಸೊ ಈ ವೆದರಲ್ಲಿ ನಾವೆಲ್ಲರೂ ಜೀಪ್ ರೈಡ್ ಹೊರಟಿದ್ದೀವಿ. ಸಕಲೇಶ್ಪುರ ಬಂದ್ಬಿಟ್ಟು ಯಾವುದಾದ್ರೂ ಒಂದು ವ್ಯೂ ಪಾಯಿಂಟ್ ಇಲ್ಲ ವಾಟರ್ ಫಾಲ್ಸ್ ನೋಡಿಲ್ಲ ಅಂದರೆ ಹೆಂಗೆ ಅಂತ ಜೀಪ್ ಹತ್ಬಿಟ್ಟು ನಾವು ಪರ್ ಜೀಪಿಗೆ ಎಷ್ಟು 3.5K ಏನೋ ಕೊಟ್ಬಿಟ್ಟು ಹೊರಟಿದ್ದೀವಿ. ನಮ್ಮ ಜೀಪ್ ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗೋದು ನಾವೀಗ. ನೀವು ನಿಮ್ಮ ಕೊಲೀಗ್ಸ್ ಜೊತೆ ಈ ಥರ ಮಾನ್ಸೂನ್ ಏನಪ್ಪ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಸಕಲೇಶ್ಪುರ ಇಸ್ ದ ಬೆಸ್ಟ್ ಆಪ್ಷನ್ ಆಯಿತಾ ನನ್ನ ಪ್ರಕಾರ. ಯಾಕಂದರೆ ಬ್ಯಾಂಗ್ಳೂರಿಗೆ ಹತ್ತಿರ ಕೂಡ ಇದೆ, ಪ್ಲಸ್ ಈ ಥರ ಅಡ್ವೆಂಚರ್ ಕೂಡ ಮಾಡ್ಬೋದು, ಹಾಗೆ ಒಳ್ಳೊಳ್ಳೆ ಸ್ಟೇಯಲ್ಲಿ ಕೂಡ ಸ್ಟೇ ಆಗ್ಬೋದು ಆ್ಯಂಡ್ ಫುಡ್ ಕೂಡ ಒಳ್ಳೆಯದಾಗಿರುತ್ತೆ. ಸೊ ನಾವೀಗ ಎಲ್ಲಿ ಬಂದಿದ್ದೀವಿ? ಇಲ್ಲಿ ವ್ಯೂ ಪಾಯಿಂಟ್ ಇದೆಯಾ ಈ ಕಡೆನಾ? ಏನು ಹೆಸರು? ಇದು ಶೂಟಿಂಗ್ ಸ್ಪಾಟ್ ಹೊಸಹಳ್ಳಿ ಶೂಟಿಂಗ್ ಸ್ಪಾಟ್ ಅಂತನಾ? ಹೋಗೋಣ ಹಾಗಾದ್ರೆ. Hi friends, subscribe to my channel. I don't ask for subscription. Subscription. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ, ಅದಕ್ಕೆ ಈ ಥರ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಓಕೆ, ಹೊಸಹಳ್ಳಿ ಶೂಟಿಂಗ್ ಪಾಯಿಂಟ್ ಅಂತ. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ. ಅವರೇನು ಕೆಳಗಡೆ ಇದ್ದಾರೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ವ್ಯೂ ಸಖತ್ತಾಗಿದೆ, ಸೂಪರಾಗಿದೆ. ಟೈಮ್ ಐ ಥಿಂಕ್ ಬೆಳಿಗ್ಗೆ ಸಮ್ಮ 7:30 or 8 ಅನಿಸುತ್ತೆ. ಒಬ್ಬಳೇ ಹತ್ಕೊಂಡು ಹೋಗ್ತಾ ಇದ್ದೀನಿ, ನೆಕ್ಕಲ್ಲಿ ನಾನು ಜಾಕೆಟ್ ಹಾಕ್ಕೊಂಡು ಒಬ್ಬಳೇ ಹೋಗ್ತಾ ಇದ್ದೀನಿ. ಅಲ್ಲಿ ಮುಂದ್ಗಡೆ ಇದ್ದಾರಲ್ಲ ಅವ್ರು ನಮ್ಮ ಮ್ಯಾನೇಜರ್ ಆಯಿತಾ, ಫಸ್ಟಿಗೆ ಹೋಗಿ ನೋಡ್ತಾ ಇದ್ದಾರೆ ಏನಿದೆ ಅಂತ. ಅಲ್ಲಿಂದ ಆಫ್ ರೋಡ್ ಮಾಡಿ ಇವಾಗ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀನಿ, ಆ್ಯಂಡ್ ದ್ಯಾಟ್ ಈಸ್ ವಾಟರ್ ಫಾಲ್. ಸೌಂಡ್ ಸಖತ್ತಾಗಿ ಕೇಳ್ತಾ ಇದೆ. ನಾನು ನಮಗೆ ತೋರಿಸ್ತೇನೆ ಹೇಗಿರುತ್ತೆ ಅಂತ, ವಾಟರ್ ಫಾಲ್ ಹೇಗಿದೆ ಅಂತ. ಎಲ್ಲರೂ ಎಲ್ಲ ಕಡೆ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ಓ ಮೈ ಗಾಡ್, ಕ್ರೇಜಿ ಕಲರ್ ಕಾಂಬಿನೇಷನ್. ಇದರಿಂದ ಸರ್ಕಸ್ ಮಾಡಬೇಕಾ ಹೋಗ್ಬೇಕಾದ್ರೆ? ಇದ್ಯಾ ವಾಟರ್ ಫಾಲ್? ಮೂಕಮ್ಮನ ಫಾಲ್ಸಾ? ಓಕೆ, ಮೂಕಮ್ಮನ ಫಾಲ್ಸ್ ಇತ್ತು. ಈ ವಾಟರ್ ಫಾಲ್ ಹೋಗೋಕೆ ಬೇರೆ ವೇ ಇಲ್ವಾ ಹೇಗೆ? ಮೂಕನಮ್ಮನೆ ವಾಟರ್ ಫಾಲ್ ಅಂತೆ, ಬಟ್ ಈ ಥರ ರೋಡ್ ನೋಡಿ ಹೆಂಗಿದೆ ಅಂತ. ಈ ಥರ ಹತ್ತಿ ಇಳಿಯೋಷ್ಟರಲ್ಲಿ ಸಾಕಾಗತ್ತೆ. ಅದು ಸಹ ಸ್ಲಿಪ್ಪರಿ ಬೇರೆ, ಮಳೆ ಕೂಡ ಬರ್ತಾ ಇದೆ. ಎಷ್ಟು ರಭಸವಾಗಿ ಹರಿತಾ ಇದೆ ಈ ನೀರು. ನನಗೆ ಯಾಕೋ ಈ ವಾಟರ್ ಫಾಲ್ನ ನೋಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇದೆ. ಈ ವಾಟರ್ ಫಾಲ್ ಥರ ನಮ್ಮ ಪ್ರಾಬ್ಲಮ್ಸ್ ಕೂಡ ಈ ಥರ ಫ್ಲೋ ಆದರೆ ಚೆನ್ನಾಗಿರುತ್ತೆ ಅಲ್ವಾ ಲೈಫಲ್ಲಿ. ಸುಮ್ಮನೆ ಈ ಕಡೆ ಬಂದು ಒಂದು ಬ್ರಿಡ್ಜ್ ಕಂಡಿತು, ಅಲ್ಲಿಂದ ಚೆನ್ನಾಗಿರೋ ಇನ್ನು ಲೇಕ್ ಆಯಿತು. ನೋ ವಾಟರ್ ಇಸ್ ಫ್ಲೋಯಿಂಗ್, ನೋ ಇಟ್ಸ್ ನಾಟ್ ಲೇಕ್, ನೋ ಸಮಥಿಂಗ್. ನೀರು ಹರಿತಾ ಇದೆ, ಇಲ್ಲಿಂದ ಹರಿದು ಅಲ್ಲಿಂದ ಫಾಲ್ಸ್ ಇಲ್ಲಿ ಕೆಳಗೆ ಬೀಳ್ತವೆ. ಅಲ್ಲಿ ಕಾಣ್ತಾ ಇದೆಯಾ? ನೀರು ಹರಿದು ಅಲ್ಲಿ ಕೆಳಗೆ ಬೀಳ್ತಾ ಇದೆ. ಸೊ ನೈಸ್ ಪ್ಲೇಸ್, ತುಂಬ ಕಾಮ್ ಆಗಿದೆ. ಈ ಸ್ಟೇಯ ಫುಡ್ ಇಲ್ವಾ, ನಾನ್ ವೆಜ್ ಅವರಿಗೆ ತುಂಬ ಇಷ್ಟ ಆಯಿತು, ಬಟ್ ವೆಜ್ ಅವರಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಇದು ನಮ್ಮ ಬ್ರೇಕ್ಫಾಸ್ಟ್ ಆಯಿತಾ. ಇದಾದ ನಂತರ ನಾವೀಗ ಹೊರಡ್ತಾ ಇದ್ದೀವಿ. ಎಲ್ಲರೂ ಪ್ಯಾಕ್ ಮಾಡಿದ್ದಾರೆ ಅವರವರ ಬ್ಯಾಗನ್ನು. ಮಳೆ ಇನ್ನೂ ಬರ್ತಾ ಇದೆ.
ಅಲ್ಲಿಲ್ಲ. ಬಾಯ್ ಬಾಯ್ ಬಾಯ್. ಓಕೆ, ಸೊ ಸ್ಟೇಗೆ ಬಾಯ್ ಹೇಳಿಬಿಟ್ಟು ನಾವಿವಾಗ ಹೊರಡ್ತಾ ಇದ್ದೀವಿ. ಒಂದು ದಿನದ ನೈಟ್ ಸ್ಟೇ ಮುಗೀತು. ಬಾಯ್ ಬಾಯ್. ಒಂದು ದಿನದ ನೈಟ್ ಸ್ಟೇ ಮುಗಿತು, ಒಂದು ಕಾರ್ ಹೊರಟಿತು, ನಾವಿವಾಗ ಬಸ್ ಕಡೆ ಹೊರಡ್ತಾ ಇದ್ದೀವಿ. Raindrops whisper stories on my skin, washing away where I've been. A fresh new start begins within. ಏನೋ ಒಂಥರ ನ್ಯೂ ಬಿಗಿನಿಂಗ್ ಥರ ಫೀಲ್ ಆಗ್ತಾ ಇದೆ. ಹೊಸ ಫ್ರೆಂಡ್ಸ್ ಮಾಡ್ಕೊಂಡ್ವಿ, ಹೊಸ ಮೆಮರೀಸ್ ಮಾಡ್ಕೊಂಡ್ವಿ. ಇವಾಗ ಲಂಚ್ ಟೈಮ್ ಆಯಿತಾ, ಹಸಿವಾಗ್ತಿತ್ತು ಅಂತ ಒಂದು ಕಡೆ ನಿಲ್ಲಿಸ್ಬಿಟ್ಟು ಲಂಚ್ ಮಾಡಿದ್ವಿ. ನಾನು ಆ್ಯಕ್ಚುಲಿ ಈ ಟ್ರಿಪ್ಪಿಗೆ ಓಕೆ ಹೇಳಿದ್ದು ನನ್ನ ಲೈಫಿದು ಬೆಸ್ಟ್ ಡಿಸಿಷನ್ ಅನಿಸುತ್ತೆ. ಹಾಗೆ ನನ್ನ ಕೊಲೀಗ್ಸ್ ಕೂಡ ಅದೇ ಹೇಳ್ತಾ ಇದ್ರು. ಓಕೆ, ನಮ್ಮ ಲಂಚ್ ಮುಗೀತು ಸ್ವಾತಿ ಡೆಲಿಕೆಸಿ ವೆಜ್ ರೆಸ್ಟೋರೆಂಟಲ್ಲಿ. ಇನ್ನೇನಿದ್ರು ಮನೆಗೆ ಹೊರಡೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಒನ್ ಡೇ ಇನ್ ಸಕಲೇಶ್ಪುರ ವಿಡಿಯೋ ನನ್ನ ಆಫೀಸ್ ಕೊಲೀಗ್ಸ್ ಜೊತೆ. ಸೊ ಯಾ, ದಟ್ಸ್ ಆಲ್ ಫ್ರಮ್ ದಿಸ್ ವ್ಲಾಗ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಓಕೆ, ಬಾಯ್.